ರಜತ್ ಪಾಟಿದಾರ್ RCBಯ ನೂತನ ನಾಯಕ. ನಮಸ್ಕಾರ ಎಲ್ಲರಿಗೆ, ಸಜ್ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವೇಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟಾಕ್ಸ್ ಯೂಟ್ಯೂಬ್ ಚಾನಲ್. ಸುಮಾರು ಜನ DM ಮಾಡಿ ಕೇಳ್ತಾ ಇದ್ದಾರೆ, ನಿಮ್ಮ ಒಂದು ಒಪಿನಿಯನ್ ಅನ್ನ ಶೇರ್ ಮಾಡ್ತೀರಾ ಅಂತ. ಅದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೇನೆ. ಎಲ್ಲರಿಗೆ ಸಹ ಗೊತ್ತಾಗಿದೆ, ರಜತ್ ಪಾಟಿದಾರ್ ಅವರನ್ನ ನೂತನ ನಾಯಕನನ್ನಾಗಿ RCB ಮ್ಯಾನೇಜ್ಮೆಂಟ್ ಆಯ್ಕೆ ಮಾಡಿದೆ ಅಂತ. ಎಕ್ಸ್ಪೆಕ್ಟೆಡ್, ನಾನು ಸಿಕ್ಕಾಬಟ್ಟೆ ಎಕ್ಸ್ಪೆಕ್ಟ್ ಮಾಡಿದ್ದೆ ರಜತ್ ಪಾಟಿದಾರ್ ಅವರನ್ನೇ ನಾಯಕನಾಗಿ ಆಯ್ಕೆ ಮಾಡ್ತಾರೆ ಅಂತ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಏನಿತ್ತು, ಮತ್ತೆ ಪುನಃ ವಿರಾಟ್ ಕೊಹ್ಲಿ ಅವರು RCBಯ ನಾಯಕತ್ವವನ್ನು ವಹಿಸ್ತಾರ, ಮುಂಚೂಣಿ ವಹಿಸ್ತಾರ, ಹಾಗೆ ಹೀಗೆ, ವಾಪಸ್ಸು ಕಿಂಗ್ ಕೊಹ್ಲಿಯ ಬರ್ತಾರೆ, ಹಾಗೆ ಹೀಗೆ ಅಂತ ಒಂದು 70% ಜನ ಕಮೆಂಟ್ ಸೆಕ್ಷನ್ ಎಲ್ಲ ನೋಡಿದಾಗ ಹಾಗೆ ಇರ್ತಿತ್ತು. ಕಿಂಗ್ ಕೊಹ್ಲಿ ಆಗ್ತಾರೆ, ಹಾಗೆ ಹೀಗೆ. ಸುಮಾರು ಜನ ಭುವನೇಶ್ವರ್ ಕುಮಾರ್ ಅವರು ಆಗ್ಬೋದು ಎಕ್ಸ್ಪೀರಿಯನ್ಸ್ ಆಧಾರದಲ್ಲಿ ಅಂತ. ಬಟ್ ನನಗೆ, ನಾನು ಯಾವಾಗ ಟೀಮ್ ವೈಸ್ ಒಂದು ವಿಡಿಯೋ ಮಾಡಿದ್ನಲ್ಲ, ಎಲ್ಲ ಟೀಮಿದು, RCBದು ಮತ್ತು ಎಲ್ಲ ಟೀಮ್ ಇತ್ತು ಆಕ್ಷನ್ ಆದಾಗ ಆವಾಗ RCBಯ ಕ್ಯಾಪ್ಟನ್ ಯಾರು ಅಂತ ಎಲ್ಲಿ ಸಹ ಮೆನ್ಷನ್ ಮಾಡಿರಲ್ಲ. ಬೇರೆ ಎಲ್ಲದಕ್ಕೂ ಸಹ ಟೀಮಲ್ಲಿ ಪ್ಲೇಯಿಂಗ್ 11 ಅದರಲ್ಲಿ ಕ್ಯಾಪ್ಟನ್ ಯಾರು ಅಂತೆಲ್ಲ ಹೇಳಿದ್ದೆ. ಆವಾಗ ಸುಮಾರು ಜನ ಕೇಳಿದ್ರು ಕಮೆಂಟ್ ಸೆಕ್ಷನಲ್ಲಿ, RCBದ ಕ್ಯಾಪ್ಟನ್ ಯಾರಾಗ್ಬೋದು ಅಂತ. ನನ್ನ ಪ್ರಕಾರ ರಜತ್ ಪಾಟಿದಾರ್ ಆಗ್ಬೋದು ಅಂತ ಹೇಳಿದ್ದೆ. ನಿಮಗೆ ಅಷ್ಟು ಡೌಟ್ ಇದ್ದರೆ ಆ ವಿಡಿಯೋ ತೆಗೆದು ನೋಡಿ. ಕಮೆಂಟ್ಸಲ್ಲಿ ಕೆಲವರಿಗೆ ಕಮೆಂಟ್ ಮಾಡಿದೆ ನಾನು, ರಜತ್ ಪಾಟಿದಾರ್ ಆಗ್ಬೋದು ಅಂತ. ಯಾಕೆ ಈ ಮಾತು ಹೇಳ್ತಾ ಇದ್ದೆ, ಆವಾಗಲೇ ನಾನು ಹೇಳಿದ್ದೆ ಅಂತಂದರೆ, RCBಯ ಮ್ಯಾನೇಜ್ಮೆಂಟ್ ಖಂಡಿತವಾಗಿ ಸಹ ಒಂದು ಭವಿಷ್ಯದ ದೃಷ್ಟಿಯಿಂದ ಥಿಂಕ್ ಮಾಡ್ತಾರೆ. ಓಕೆ, ಫ್ಯೂಚರಿಸ್ಟಿಕ್ ಪರ್ಸ್ಪೆಕ್ಟಿವ್ ನೋಡಿದಾಗ ಫ್ಯೂಚರ್ ಒಂದು ಲಾಂಗ್ ಟರ್ಮ್ ಕ್ಯಾಪ್ಟನ್ RCBಗೆ ಬೇಕು. ಆದ್ದರಿಂದ ರಜತ್ ಪಾಟಿದಾರ್ ಅವರ ಮೇಲೆ ಒಲವು RCB ಮ್ಯಾನೇಜ್ಮೆಂಟ್ ಮಾಡ್ಬೋದು ಅಂತ. ಹಾಗಂತ ವಿರಾಟ್ ಕೊಹ್ಲಿ ಅವ್ರನ್ನ ಕಡೆಗಣಿಸ್ತಾರ? ಇಲ್ಲ. ಆಬ್ವಿಯಸ್ಲಿ RCB ಮ್ಯಾನೇಜ್ಮೆಂಟ್ ವಿರಾಟ್ ಕೊಹ್ಲಿ ಅವರಿಗೆ ಕೇಳಿರ್ತಾರೆ. ಆಕ್ಷನ್ ಟೈಮಲ್ಲಿಯೇ ಒಂದು ಕೇಳಿರ್ಬೋದು, ನಾವು ಫ್ಯಾಫನ್ನು ತಗೊಳ್ಳೋದಿಲ್ಲ, ಫ್ಯಾಫ್ ಎಲ್ಲಿಯಾದರೂ ನಮಗೆ ಸಿಗದಿದ್ದರೆ ಆಕ್ಷನಲ್ಲಿ, ಅಥವಾ ನಾವು ಸಹ ಹೋಗೋದಿಲ್ಲ. ಎರಡು ಸಹ ಫ್ಯಾಫ್ ಡುಪ್ಲೆಕ್ಸಿಸ್ ಆಕ್ಷನ್ನಲ್ಲಿ RCBಗೆ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ. ಆವಾಗ ಬೈ ಎನಿ ಚಾನ್ಸ್ ನಿಮಗೆ ಇಂಟ್ರೆಸ್ಟ್ ಉಂಟಾ ವಾಪಸ್ ಕ್ಯಾಪ್ಟನ್ಶಿಪ್ ತಗೊಳ್ಳಿಕ್ಕೆ ಅಂತ? ಆವಾಗ ಇಲ್ಲ ಅಂತಲೇ ಅಂದಿರ್ತಾರೆ ವಿರಾಟ್ ಕೊಹ್ಲಿ ಅವರು. ಯಾಕೆ ಅಂತಂದರೆ, ವಿರಾಟ್ ಕೊಹ್ಲಿ ಅವರ ಒಂದಿಷ್ಟು ನಾವು ಕ್ರಿಕೆಟ್ ಜರ್ನಿಯನ್ನು ನೋಡಿಕೊಂಡು ಬಂದ ಮೇಲೆ ಈಸಿಯಾಗಿ ನಾವು ಹೇಳ್ಬೋದು ಏನಂತಂದ್ರೆ, ಒಂದು ಸಲ ಕ್ಯಾಪ್ಟನ್ಸಿ ಬೇಡ ಅಥವಾ ರಿಜೆಕ್ಟ್ ಮಾಡಿದ ಮೇಲೆ ಅವರು ವಾಪಸ್ಸು ಇಲ್ಲ ನಾನು ವಾಪಸ್ ಆಗ್ತೇನೆ ಅಂತಂದರೆ ಅದು ಒಂದು ಸ್ವಲ್ಪ ಅಜೀಬ್ ಅಲ್ವಾ? ಯಾಕಂತಂದರೆ 2011ರಿಂದ 2023 ತನಕ ಸುದೀರ್ಘವಾಗಿರುವಂಥ 2023 ತನಕ, ಹೌದು 2022-23 ಸಾರಿ ಇಯರ್ ನೆನಪೋಗಿದೆ. ಬಟ್ ಸುದೀರ್ಘವಾಗಿರುವಂಥ ಕ್ಯಾಪ್ಟನ್ಶಿಪ್ಪು ವಿರಾಟ್ ಕೊಹ್ಲಿ ಅವರು RCBಗೆ ನಡೆಸಿದರು. ಸೊ ಮತ್ತೆ ಪುನಃ ಅದು ಬಿಟ್ಟ ಮೇಲೆ ಪುನಃ ಇಲ್ಲ ನಾನು ಆಗ್ತೇನೆ ಅಂತ ಬರೋದು ಅವರ ಕ್ಯಾರೆಕ್ಟರ್ಗೆ ಅದು ಸೂಟ್ ಆಗೋದಿಲ್ಲ. ಸೊ ಆದ್ದರಿಂದ ಅವರು ಮಾಡೋದಿಲ್ಲ ಅಂತ ಅಂದಿರ್ತಾರೆ. ಆ್ಯಂಡ್ ಯಾವಾಗ KL ರಾಹುಲ್ ಅವ್ರನ್ನ ಆಪ್ಷನಲ್ಲಿ ತಗೊಳ್ಳಿಲ್ಲ RCB, ಆಗ ಕ್ಲಿಯರ್ ಕಟ್ ಆಗಿತ್ತು ಏನಂತಂದರೆ, ಓಕೆ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗದಿದ್ದರೆ ನನ್ನ ಪ್ರಕಾರ ರಜತ್ ಪಾಟಿದಾರೇ ಆಗಿರ್ತಾರೆ ಅಂತ. ಹಾಗೇ ಆಯಿತು. ಭುವನೇಶ್ವರ್ ಕುಮಾರಿಗೆ ಕೊಡ್ಬೋದಿತ್ತಲ್ಲ ಅಂತ ಸುಮಾರು ಜನ ಹೇಳ್ತಾರೆ. ಭುವನೇಶ್ವರ್ ಕುಮಾರ್ ಅಥವಾ ವಿರಾಟ್ ಕೊಹ್ಲಿ ಯಾರಿಗೆ ಕೊಟ್ಟರೆ ಸಹ ಅವರು ಇನ್ನು ಎಷ್ಟು ಕ್ರಿಕೆಟ್ ಆಡ್ತಾರೆ ಅನ್ನುವಂತಹ ಗ್ಯಾರಂಟಿ ಇಲ್ಲ. ಯಾಕಂತಂದರೆ ಇಬ್ಬರಿಗೆ ಸಹ ವರ್ಷ ಆಗ್ತಾ ಬರ್ತಾ ಉಂಟು. ಎಸ್, ವಿರಾಟ್ ಕೊಹ್ಲಿ ಫಿಟ್ ಇದ್ದಾರೆ, ಭುವನೇಶ್ವರ್ ಕುಮಾರ್ ಸಹ ಫಿಟ್ ಇದ್ದಾರೆ. ಬಟ್ ವಿರಾಟ್ ಕೊಹ್ಲಿ ಅವರು ಆರಾಮಾಗಿ ಆಡುವಂತ ಅವ್ರು ಪರ್ಸ್ನಲಿ ಬಯಸ್ತಾರೆ. ಯಾಕಂತಂದರೆ ಒಂದು ಓವರ್ ಆಲ್ ಫಾರ್ಮ್, ಬರೀ ವೈಟ್ ಬಾಲ್ ಇದು ಮಾತಾಡ್ತಾ ಇಲ್ಲ, ಓವರ್ ಆಲ್ ಫಾರ್ಮ್ ಅವ್ರದ್ದು ಡಿಪ್ ಆಗಿರೋದ್ರಿಂದಾಗಿ ಅದರ ಮೇಲೆ ಈ ಪ್ರೆಷರನ್ನು ಇಟ್ಕೊಂಡು ಆಡುವಂತಹ ಜವಾಬ್ದಾರಿಯನ್ನು ವಿರಾಟ್ ಕೊಹ್ಲಿ ಅವರು ತಗೊಳ್ಳೋದಿಲ್ಲ. ಸೊ ಕ್ಯಾಪ್ಟನ್ಶಿಪ್ ಒಬ್ಬ ಹೊಸ ಹುಡುಗನಿಗೆ ಕೊಟ್ಟು, ಈಗ ಏನು MSD ಮಾಡಿದ್ರಲ್ಲ ಧೋನಿ ಅವರು, ಹಾಗೆ ನಿಧಾನಕ್ಕೆ ಟ್ರಾನ್ಸಿಷನ್ ಪೀರಿಯಡಲ್ಲಿ ಈಗ ಗಾಯಕ್ವಾಡಿಗೆ ಕೊಟ್ಟು ಅವರಿಗೆ ಒಂಥರ ಗೈಡ್ ಮಾಡಿಕೊಂಡು ಈಗ CSKಯಲ್ಲಿ ಧೋನಿ ಅವರಿದ್ದಾರಲ್ಲ, ಹಾಗೆಯೇ RCBಯಲ್ಲಿ ಯಾವುದೊಂದು ಒಳ್ಳೆ, ನಾನು RCBದು ಪೋಸ್ಟರ್ ನೋಡಿದೆ, ಯಾರು ಇವರು ಕೃಷ್ಣನ ಥರ, ವಿರಾಟ್ ಕೊಹ್ಲಿ ಅವರು ಕೃಷ್ಣನ ಥರ ಆ್ಯಂಡ್ ರಜತ್ ಪಾಟಿದಾರ್ ಅವರು ದುರ್ಯೋಧನ ಥರ. ಸೊ ರಥದ ಒಂದು ಏನು ಸಾರಥಿ ಇವರು ಇರ್ತಾರೆ, ಕೊಹ್ಲಿ ಅವರು ಇರ್ತಾರೆ, ಬಟ್ ಮೇನ್ ಯೋಧ ಯಾರು ರಜತ್ ಪಾಟಿದಾರ್ ಅವರು. ಸೊ ರಜತ್ ಪಾಟಿದಾರ್ ಅವರಿಗೆ ಗೈಡ್ ಮಾಡಿಕೊಂಡು ವಿರಾಟ್ ಕೊಹ್ಲಿ ಅವರು ಇರ್ತಾರೆ. ಡೈರೆಕ್ಟಾಗಿ ಕ್ಯಾಪ್ಟನ್ ರಜತ್ ಪಾಟಿದಾರ್ ಅವರು ಆದ ಕೂಡಲೇ ಪೂರ್ತಿ ಜವಾಬ್ದಾರಿ ಅವ್ರ ಮೇಲೆ ಅಂತಲ್ಲ, ಆಬ್ವಿಯಸ್ಲಿ ಗೈಡ್ ಮಾಡಲಿಕ್ಕೆ ವಿರಾಟ್ ಕೊಹ್ಲಿ ಅವರು ಇರ್ತಾರೆ, ಅಗತ್ಯ ಬಿದ್ದರೆ ಭುವನೇಶ್ವರ್ ಕುಮಾರ್ ಅವರು ಇರ್ತಾರೆ. ಬಟ್ ಹೆಸರಿಗೆ ಇನ್ನು ಮುಂದೆ ರಜತ್ ಪಾಟಿದಾರ್ ಅವರು ನಮ್ಮ RCBಯ ನಾಯಕ. ಆಲ್ ದ ಬೆಸ್ಟ್. ಒಳ್ಳೆ ಪೊಟೆನ್ಷಿಯಲ್ ಇರುವಂಥ ಆಟಗಾರ, ಮಧ್ಯಪ್ರದೇಶದ ಆಟಗಾರ. ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಕೂಡ ಭಾರಿ ಒಳ್ಳೆ ತಂಡವನ್ನು ಮುನ್ನಡೆಸಿದರು. ಅವರ ಪರ್ಸ್ನಲ್ ಫಾರ್ಮ್ ಕೂಡ ಒಳ್ಳೆದಿತ್ತು. ಸೊ ರಜತ್ ಪಾಟಿದಾರ್ ರಾಪ, ಸ್ಪಿನ್ನರ್ಸಿಗೆ ರಪ 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 ಅಂತ ಹೊಡೆಯುವಂತಹ ನಮ್ಮ ನಾಯಕ ರಾಪ. ಸೊ ಆಲ್ ದ ಬೆಸ್ಟ್. ನೋಡುವ, ರಜತ್ ಪಾಟಿದಾರ್ ಕ್ಯಾಪ್ಟನ್ ಆದಮೇಲೆ RCBಯ ಲಕ್ ಕುದುರ್ತದ, ಟ್ರೋಫಿ
ಇನ್ನು 3 ವರ್ಷದಲ್ಲಿ ಒಂದಾರು ಟ್ರೋಫಿ RCB ವಿನ್ ಆಗ್ತದ ಅಂತ ನಾವು ಕಾದು ನೋಡುವ. ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್ ಟು ರಜತ್ ಪಾಟಿದಾರ್. ನಿಮಗೇನು ಅನಿಸಿತು ಈ ಒಂದು ನಿರ್ಣಯ? ಬೇಜಾರಾಯ್ತಾ ಅಥವಾ ಖುಷಿ ಆಯಿತಾ? ನನಗೆ ಪರ್ಸ್ನಲಿ ಖುಷಿ ಆಯಿತು. ಒಳ್ಳೆ ಡಿಸಿಷನ್, ರೈಟ್ ಟೈಮಿಗೆ ಒಂದು ಹೊಸ ಯುವಕನಿಗೆ, 31 ವರ್ಷದ ಯುವಕನಿಗೆ ಕೊಟ್ಟದ್ದು ಕ್ಯಾಪ್ಟನ್ಶಿಪ್. ನಂಗೆ ಪರ್ಸ್ನಲಿ ಖುಷಿ ಆಯಿತು. ನಿಮ್ಗೇನು ಅನಿಸಿತು? ಇಲ್ಲ ಬ್ರೋ ಕೊಹ್ಲಿನೇ ಆಗಬೇಕಿತ್ತು ಹಾಗೆ ಹೀಗೆ ಅಂತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಸರಿಯಾಗಿದ್ರೆ ಬರುವ. ನಮಸ್ಕಾರ.